ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಹೊಸಪೇಟೆಯ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಟಿ ಲಿಂಗರಾಜು ಅವರು, 57% ಕಂಡುಬರುವ ರಕ್ತಹೀನತೆಯು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಜಂತುಹುಳುಗಳು ನಮ್ಮ ದೊಡ್ಡ ಕರುಳು ಮತ್ತು ಸಣ್ಣ ಕರುಳಿನ ಭಾಗದಲ್ಲಿ ಸೇರಿಕೊಂಡು ಆಹಾರಕ್ಕಾಗಿ ಅಂಗಾಂಶಗಳನ್ನು ತಿನ್ನಲು ತೊಡಗಿದಾಗ ರಕ್ತಹೀನತೆ ಉಂಟಾಗುತ್ತದೆ. ಇದರಿಂದ ಪಾಠದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಸೇವಿಸಿ ರಕ್ತಹೀನತೆಯಿಂದ ರಕ್ಷಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಮ್ಮ ಭಾರತ ದೇಶದಲ್ಲಿ ರಕ್ತಹೀನತೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಅನಿಮಿಯಾ ಅಂತ ಕೇಳಿದಿರಲ್ಲ. ರಕ್ತಹೀನತೆ ಅನ್ನೋದು 56% ಸಾಮಾನ್ಯ ಜನಗಳಲ್ಲಿ, ಆದರೆ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಅದರ ಶೇಕಡವಾರು ಜಾಸ್ತಿ ಆಗ್ತವೆ. ಸೊ ಅದು ಮುಖ್ಯವಾಗಿ ಈ ಜಂತು ಹುಳುಗಳಿಂದ ಬರ್ತಕ್ಕಂಥ ಈ ರಕ್ತಹೀನತೆ ನಿಮ್ಮ ವಯಸ್ಸಲ್ಲಿ ಹೆಚ್ಚಿಲ್ಲ. ಯಾಕಂದ್ರೆ ಈ ವಯಸ್ಸಲ್ಲಿ ಹೇಗಿದೆ ಅಂತಂದ್ರೆ ಕೇಳಲ್ಲ, ಕೇಳ್ತೀರ ಇಲ್ಲ. ನಾನು ಕಾಲೇಜ್ ಓದಿದ್ದೀನಲ್ಲ, ಯಾವುದೇ ಹೇಳಿದ್ರು ವಿರೋಧಿಸೋದಷ್ಟೇ ಈ ವಯಸ್ಸಿನ ಪ್ರಭಾವ. ಈ ಅಡೋಲೆಸೆನ್ಸ್ ಅಂತ ಬರುತ್ತೆ, ಹದಿ ವಯಸ್ಸಿನ ಏನು ಅಂತಾರಲ್ಲ, 13 ರಿಂದ 19. ಆ ವಯಸ್ಸಲ್ಲಿ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸಸ್ ಬರುತ್ತೆ, ಮತ್ತೆ ದೇಹದಲ್ಲಿ ಆಗ್ತಕ್ಕಂತಹ ಹಾರ್ಮೋನ್ಗಳ ಇನ್ಫ್ಲೂಯೆನ್ಸಸ್ ಅಲ್ಲಿ ನಾವು ಏನನ್ನ ಮಾಡಬಾರ್ದು, ಏನನ್ನ ಮಾಡಬೇಕು ಅನ್ನೋ ಯೋಜನೆಯಲ್ಲಿ ನಾವು ಹಿಂದೆ ಯಾವುದು ಸರಿ ಯಾವುದು ತಪ್ಪು ಅಂತ ಆಯ್ದುಕೊಳ್ಳೋದು. ಹಾಗಾಗಿ ಮುಖ್ಯವಾಗಿ ನಾನು ಈ ರಾಷ್ಟ್ರೀಯ ಜಂತು ನಿವಾರಣಾ ದಿನದ ಬಗ್ಗೆ ಹೇಳಿಕೆ ಅಂದ್ರೆ, ಈಗಾಗಲೇ ಏನೇನು ಮಾಡಿದ್ರೆ ಜಂತು ಹುಳುಗಳು ನಮ್ಮ ದೇಹದ ಒಳಗೆ ಹೋಗದಂಗೆ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ವಿ. ಕರಿಕಾಲಲ್ಲಿ ಇಳಿಬಾರದು, ನಾವು ಊಟಕ್ಕೆ ಬಂದು ಸ್ವಚ್ಛವಾಗಿ ಕೈ ತೊಳಿಬೇಕು, ನಿಮ್ಮ ಕಾಲು ಹೇಳಿದ್ರು ಬಿಸಿ ಬಿಸಿ ಊಟ ಮಾಡಬೇಕು ಅಂತ. ಇವೆಲ್ಲದೂ ಹೊರತಾಗಿಯೇ ನಾವು ದಿನ ತರಕಾರಿಗಳಿದೆಯಲ್ಲ, ಮೊದಲ ಹೇಳ್ತಾ ಇದ್ವಿ ಚೆನ್ನಾಗಿ ತರಕಾರಿಗಳು ಹೇಗೆ ನಾವು ಹಸಿ ತರಕಾರಿ ತಿನ್ಬೇಕು ಅಂತ ಹೇಳ್ತೀವೋ, ಹಸಿ ತರಕಾರಿಗಳನ್ನು ತೊಳೆಯುವ ಪೂರ್ವದಲ್ಲಿ ಚೆನ್ನಾಗಿ ಸ್ವಚ್ಛತೆಯನ್ನು ಮಾಡಿ ನಾವು ತಿನ್ಬೇಕಾಗುತ್ತೆ. ಆದ್ರೂ ಈ ಜಂತು ಹುಳುಗಳೆಲ್ಲ ಮೇಲೆ ನಮ್ಮ ದೇಹದೊಳಗೆ ಯಾವಾಗ ಬೇಕಾಗಬಹುದು. ಈ ಜಂತು ಹುಳು ಹೋದಾಗ ಮುಖ್ಯವಾಗಿ ನಮ್ಮ GI ಅಂತ ಹೇಳ್ತೀವಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಅಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂತಹ ಸಣ್ಣ ಕರುಳು ದೊಡ್ಡ ಕರುಳು ಏನಿದೆಯಲ್ಲ, ಅದರ ಆಹಾರಕ್ಕಾಗಿ ನಮ್ಮ ದೇಹದ ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಬಿ ಜಂಬಯ್ಯ ಮಾತನಾಡಿ, ವರ್ಷಕ್ಕೆ 2 ಬಾರಿ ನೀಡಲಾಗುವ ಈ ಮಾತ್ರೆಯನ್ನು ಮಕ್ಕಳು ತಪ್ಪದೇ ಸೇವಿಸಿ ಅಪೌಷ್ಟಿಕತೆಯಿಂದ ದೂರವಿರಬೇಕು ಎಂದರು. ಇದೇ ವೇಳೆ PU ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ನಾಗರಾಜ್ ಹವಾಲ್ದಾರ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೀವ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಆರೋಗ್ಯದ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ 800ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಲಾಯಿತು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.